ಇಪ್ಪತ್ತೆಂಟರಂದು ಕುರುಬ ಸಮಾಜದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುನಾಥ್ ಪೂಜಾರಿ ಅವರು ತಿಳಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಕರ್ನಾಟಕ ಪ್ರದೇಶ ಕುರುಬಗೊಂಡ ಜಿಲ್ಲಾ ಶಾಖೆ ಕಲಬುರಗಿ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಪ್ರಸಕ್ತ 2023-24ನೇ ಸಾಲಿನಲ್ಲಿ ಕುರುಬಗೊಂಡ ಕಾಡು ಕುರುಬ ಜೇನು ಕುರುಬ ಪ್ರತಿಭಾವಂತ ವಿದ್ಯಾರ್ಥಿಗಳು SSLC ಹಾಗೂ PUCಯಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಇಲಾಖೆಯಲ್ಲಿ ನಿವೃತ್ತರಾದ ಅಧಿಕಾರಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದೇ ಜುಲೈ 28ರಂದು ಈ ಕಾರ್ಯಕ್ರಮವನ್ನು SM ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಗುರುನಾಥ್ ಎಸ್ ಪೂಜಾರಿ ಅವರು ತಿಳಿಸಿದರು. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘ ಹಾಗೂ ಜಿಲ್ಲಾ ಕುರುಬಗೊಂಡ ನೌಕರರ ಸಂಯುಕ್ತ ಆಶ್ರಯದಲ್ಲಿ ಸಮಾಜದ ಅಂದರೆ ಗೋಂಡ, ಕಾಡು ಕುರುಬ, ಜೇನು ಕುರುಬ, ಕುರುಬ ವಿದ್ಯಾರ್ಥಿಗಳು ಈ ವರ್ಷ SSLCಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ, PUCಯಲ್ಲಿ 80ಕ್ಕಿಂತ ಹೆಚ್ಚು ಅಂಕ ಪಡೆದಿರುವಂಥ ವಿದ್ಯಾರ್ಥಿನಿಯರಿಗೆ ಈ ಎರಡೂ ಸಂಘದ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 28/7/2024ರಂದು ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತಕ್ಕಂಥದ್ದು. ಜೊತೆಗೆ ಸಮಾಜದ ಹಿರಿಯ ಅಧಿಕಾರಿಗಳು ನಿವೃತ್ತಿ ಹೊಂದಿರುವುದರ ಪ್ರಯುಕ್ತವಾಗಿ ಅವರು ಇಲ್ಲಿವರೆಗೆ ಸರ್ಕಾರಿ ಸೇವೆ ಹಾಗೂ ಸಮಾಜ ಸೇವೆ ಮಾಡಿರುವುದರಿಂದ ಅವರನ್ನು ಸಹ ಗೌರವಿಸಬೇಕು ಅಂತಕ್ಕಂಥದ್ದು ಸಂಘದ ನಿರ್ಣಯವಾಗಿದೆ. ಜೊತೆಗೆ ಕಲಬುರಗಿ ಜಿಲ್ಲೆಯ ಸಮಸ್ತ ತಾಲೂಕಿನ ಅಧ್ಯಕ್ಷರುಗಳಿಗೂ ಸಹ ಆ ಒಂದು ಸಂದರ್ಭದಲ್ಲಿ ಸನ್ಮಾನ ಮಾಡಬೇಕು ಅಂತಕ್ಕಂಥ ಆ ಜಂಟಿ ಸಂಘದ ನಿರ್ಣಯವಾಗಿದೆ. ಆದ್ದರಿಂದ ಕಲಬುರಗಿ ಜಿಲ್ಲೆಯ ಈ ವರ್ಷ ಏನು 2023-24ನೇ ಸಾಲಿನಲ್ಲಿ ಏನು ಪಾಸಾಗಿರುವ ಅಂದರೆ 80ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿನಿಯರು ದಿನಾಂಕ 25/7/2024 ಒಳಗಾಗಿ ತಮ್ಮ ದಾಖಲಾತಿಗಳು ಅಂತಂದರೆ ಅವರ ಜಾತಿ ಪ್ರಮಾಣ ಪತ್ರ, ಅವರ ಅಂಕಪಟ್ಟಿ ಅಥವಾ PUCಯಲ್ಲಿ ಅಡ್ಮಿಷನ್ ಮಾಡಿರುವಂಥ ಒಂದು ದೃಢೀಕರಣ, ಜೊತೆಗೆ ಏನಂತಂದರೆ 3 ಫೋಟೋ ಲಗತ್ತಿಸೋದ್ರ ಮುಖಾಂತರ ಅವರ ಬಯೋಡಾಟಾವನ್ನು ಆಯಾ ತಾಲೂಕಾ ಒಂದು ಲಿಸ್ಟ್ ಇದೆ. ಆಳಂದ ತಾಲೂಕು ಅರ್ಜುನ್ ಹತ್ತಿ ಅಂತೇಳಿ ಬೇರೆ ಬೇರೆ ತಾಲೂಕಿಗೆ ಒಬ್ಬೊಬ್ರದ್ದು ಲಿಸ್ಟ್ ಇದೆ. ಅವರಿಗೆ ಸಂಪರ್ಕ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದು. ಮತ್ತು 25ರ ನಂತರ ಬಂದಂಥ ಅಪ್ಲಿಕೇಶನನ್ನು ನಾವು ಪರಿಗಣನೆ ಮಾಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. 25ನೇ ತಾರೀಕು ಕೊನೆಯ ದಿನಾಂಕವಾಗಿರೋದ್ರಿಂದ 25ನೇ ತಾರೀಕು ಎಷ್ಟು ಹುಡುಗರು ಬಂದ್ದಾರೆ, ಎಷ್ಟು ಹುಡುಗಿಯರು ಬಂದಿದ್ದಾರೆ, SSLCಯಲ್ಲಿ ಎಷ್ಟು ಮಕ್ಕಳು ಬಂದಿದ್ದಾರೆ, PUCಯಲ್ಲಿ ಎಷ್ಟು ಮಕ್ಕಳು ಬಂದಿದ್ದಾರೆ, ಮತ್ತು ಹಿರಿಯ ಅಧಿಕಾರಿಗಳಿಗೆ ಎಷ್ಟು ಸಂಬಂಧಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು 25ನೇ ತಾರೀಕು ದಿನ ಡಿಸೈಡ್ ಆಗುತ್ತದೆ. ಮತ್ತು ಅವರಿಗೆ ಮೂಮೆಂಟ್ ಯಾವ ರೀತಿಯಾಗಿ ಕೊಡಬೇಕು ಅಂತಕ್ಕಂಥದ್ದು ಆವತ್ತಿನ ದಿವಸ ಡಿಸೈಡ್ ಆಗುತ್ತದೆ. ಮತ್ತು ಆ ಕಾರ್ಯಕ್ರಮಕ್ಕೆ ಯಾರು IAS, IPS ಸಂಬಂಧಪಟ್ಟ ಒಂದು ಮುಖಂಡರುಗಳು ಬರ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಸಾರಿ 25ನೇ ತಾರೀಕು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ತಮಗೆ ಮಾಹಿತಿ ಕೊಡ್ತೇವೆ ಅಂತಕ್ಕಂಥ ಮಾತು. ಸರ್, ಈಗ ಟೋಟಲ್ ಅಂದರೆ ಪರ್ಸೆಂಟೇಜ್ ಏನಾದರೂ ಮಾಡಿದ್ರೆ ಸರ್ 80ಕ್ಕಿಂತ ಹೆಚ್ಚಿದ್ದ ಮಕ್ಕಳಿಗೆ ಎಲ್ಲರಿಗೂ ಗೌರವ ಕೊಡ್ತೇವೆ, ಸನ್ಮಾನ ಮಾಡ್ತೇವೆ, ಪ್ರತಿಭಾ ಪುರಸ್ಕಾರ ನೀಡ್ತೇವೆ. ಈ ಸುದ್ದಿಗೋಷ್ಠಿಯಲ್ಲಿ ಸಾಯಿಬಣ್ಣ ಸಿ ಪೂಜಾರಿ, ಮಲ್ಲಿಕಾರ್ಜುನ್ ಸಿ ಮಡಬೋಳ್, ರವಿಗೌಡ ಬಿ ಕಟ್ಟಿಮನಿ, ಶಿವಲಿಂಗಪ್ಪ ಎಂ ವಗ್ಗಿ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ, ಕಲಬುರಗಿ.